ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವುಗಳು ಡಿಸ್ಪ್ಲೇ ಮೇಲೆ ನೋಡ್ಬೋದಾಗಿದೆ ಫಸ್ಟ್ ಇಯರ್ PUC ಆರ್ಟ್ಸ್ ವಿಭಾಗದ ಅಂದರೆ ಆರ್ಟ್ಸ್ ಸ್ಟ್ರೀಮಿನ ಮಕ್ಕಳಿಗಾಗಿ ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೆ ಇಂಟರ್ನಲ್ ಟೆಸ್ಟ್ 1 ಅಂತ ಕರಿತೀವಿ ಅಥವಾ ಫಸ್ಟ್ ಟೆಸ್ಟ್ 1 ಅಂತ ಹೇಳ್ತೀರಾ. ಇದಕ್ಕೋಸ್ಕರ ಸಿಲೆಬಸ್ ರಿಲೀಸ್ ಆಗಿದೆ. ಸಿಲೆಬಸ್ ಅಂದರೆ ಪೋರ್ಷನು, ಎಕ್ಸಾಮಿಗೆ ಯಾವ ಪಾಠಗಳು ಬರ್ತವೆ ಅನ್ನುವಂಥದ್ದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀಡ್ತಾ ನಾನು ಹೋಗ್ತೇನೆ. ಪ್ರಥಮ PUC ಕನ್ನಡ ಭಾಷೆ ಪ್ರಥಮ ಕಿರು ಪರೀಕ್ಷೆ ನಡೆಯುವಂಥದ್ದು ಅದು 3ನೇ ತಾರೀಕು. ಬನ್ನಿ, ಪದ್ಯ ಭಾಗದಿಂದ 1 ರಿಂದ 3, ಗದ್ಯ ಭಾಗದಿಂದ 1 ಮತ್ತು 2 ಬೋಳೆ ಶಂಕರನ ನಾಟಕ 1 ರಿಂದ 3 ಕ್ಲಿಯರ್. ಪಠ್ಯಕ್ರಮ ದುರ್ಯೋಧನನ ವಿಲಾಪ ಅಂತ ಇದೆ, ಗಾಂಧಿ ಇದೆ ಆಯಿತಾ. ಬೋಳೆ ಶಂಕರನ ನಾಟಕ ಬೆಪ್ಪು ತಕ್ಕಡಿ. ನಂತರದಲ್ಲಿ ವಚನಗಳು ದೇವನುಳಿದ ಕುಲವೇ ಸತ್ಕುಲಂ. ನಂತರದಲ್ಲಿ ನಗಬೇಕೋ ತಮ್ಮ ನಗಬೇಕೋ, ಜಯವೋ ನರಕದ ಮಾಲೀಕ, ಹೌದಲ್ವಾ. ನಂತರದಲ್ಲಿ ಹಲ್ಲು ಬಿದ್ದಳ್ ಕಲ್ಮರಂ ಕರಗುವಂತೆ ಅಂತ, ಇನ್ನೊಂದು ರಾಗಿ ಮುದ್ದೆ, ಬೋಂ ಬೋಂ ಶಂಕರ ಬೋಳೆ ಶಂಕರ ಅಂತ ಆಯಿತಾ. ನಂತರದಲ್ಲಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಅಂತ. ಇವೆಲ್ಲ ಜೊತೆಗೆ ನಿಮ್ಮ ಭಾಷಾಭ್ಯಾಸ ಅಂದರೆ ಗ್ರಾಮರ್ ಭಾಗ ಆಗಿರುತ್ತೆ. ಯಾವ ಗ್ರಾಮರ್ ಪಾಠನ ನಿಮ್ಮ ಒಂದು ಕಾಲೇಜಲ್ಲಿ ಮುಗಿಸಿದಾರೋ ಅದು ನಿಮಗೆ ಇರುತ್ತೆ ಕ್ಲಿಯರ್ ಸಿಲೆಬಸ್ಸಲ್ಲಿ. ಫಸ್ಟ್ ಇಯರ್ PUC ಇಂಗ್ಲೀಷನ್ನು ನಾವು ಈಗ ನೋಡ್ತಾ ಹೋಗೋಣ. ಇಂಗ್ಲೀಷಲ್ಲಿ ಯಾವ ಪಾಠಗಳು ನಿಮ್ಮ ಫಸ್ಟ್ ಟೆಸ್ಟಿಗಿದೆ ಅಂದರೆ ಇಂಟರ್ನಲ್ ಟೆಸ್ಟಿಗಿದೆ ಅಂತ. ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ಚಾಪ್ಟರ್ ಇರುತ್ತೆ. ದಿ ಸ್ಕೂಲ್ ಬಾಯ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಆರೋ, ಮನುಷ್ಯನ್, ಮನಿ, ಮ್ಯಾಡ್ನೆಸ್. ಈ ಎಲ್ಲ ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುತ್ತೆ ಮಕ್ಕಳೇ. ಯಾರಿಗೆ ಈ ಪಾಠಗಳು ಗೊತ್ತಿಲ್ವೋ, ಯಾರಿಗೆ ಕ್ವಶನ್ ಆನ್ಸರ್ ಗೊತ್ತಿಲ್ವೋ, ಯಾರಿಗೆ ಏನು ಬರಲ್ವೋ ಅಂಥ ವಿದ್ಯಾರ್ಥಿಗಳು ಆಯಿತಾ, ನಮ್ಮ ಒಂದು ಕಮೆಂಟ್ ಮಾಡಿ, ಸರ್ ಐ ಡೋಂಟ್ ನೋ, ಐ ವಾಂಟ್ ಹೆಲ್ಪ್ ಅಂತ, ಅಥವಾ ಇಂಗ್ಲೀಷ್ ಅಂತ ಬರೆದ್ಬಿಟ್ಟು ಆಯಿತಾ, ಐ ನೀಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇಂಪಾರ್ಟೆಂಟ್ ಅಂತ ನಿಮಗೆಲ್ಲರಿಗೂ ಕೂಡ ಏನು ಬೇಕೋ ಅದನ್ನು ನಾನು ಕಮೆಂಟ್ ಮಾಡಿದರೆ ಕಳಿಸಿ ಕೊಡ್ತೇನೆ. ಧನ್ಯವಾದಗಳು. ಮುಂದಿನ ಭಾಗವನ್ನು ನೋಡ್ಬೋದು, ಗ್ರಾಮರ್ ಭಾಗ ಆಯಿತಾ. ಹಾಗಿದ್ರೆ ಗ್ರಾಮರ್ ಏನೆಲ್ಲ ಇದೆ ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು, ಆರ್ಟ್ಸ್, ಸೈನ್ಸ್, ಕಾಮರ್ಸ್. ಆರ್ಟಿಕಲ್ಸ್ ಇರುತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಪ್ರಿಪೋಸಿಷನ್ಸ್ ಅದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು, ವರ್ಬ್ ಫಾರ್ಮ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ವರ್ಡ್ ಆರ್ಡರ್ ಸೆಂಟೆನ್ಸ್ ಬರೆಯುವಂಥದ್ದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು ಕೂಡ ಅಷ್ಟೇ. ಸರ್ ನನಗೆ ಏನು ಬರಲ್ಲ ಸರ್, ಗ್ರಾಮರೇ ಗೊತ್ತಿಲ್ಲ ಸರ್, ಗ್ರಾಮರೇ ಗೊತ್ತಿಲ್ಲ ಅಂಥ ವಿದ್ಯಾರ್ಥಿಗಳು ಟೆನ್ಷನ್ನೇ ತಗೋಬೇಡಿ. ತಾವುಗಳು ಇದೇ ವಿಡಿಯೋದ ಇದು ಏನಂತೀರ, ಇದೇ ವಿಡಿಯೋಕ್ಕೆ ಕಮೆಂಟನ್ನು ಮಾಡಿ, ಸರ್ ಫಸ್ಟ್ ಇಯರ್ PUC ಅಂತ ಬೇಕೇ ಬೇಕು. ಬರೇ ಗ್ರಾಮರ್ ಐ ಡೋಂಟ್ ನೋ ಇಂಗ್ಲೀಷ್ ಅಂದ್ಬಿಟ್ರೆ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಅಂತ ಗೊತ್ತಾಗಲ್ಲ ಮಕ್ಕಳೇ. ದಯವಿಟ್ಟು ಸರ್ ಐ ಡೋಂಟ್ ನೋ ಫಸ್ಟ್ ಇಯರ್ PUC, ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಇಯರ್ PUC, ಐ ನೀಡ್ ಹೆಲ್ಪ್ ಫಾರ್ ಗ್ರಾಮರ್ ಅಂತ ಕರೆಕ್ಟಾಗಿ ಹಾಕಿಬಿಡಿ. ನಿಮಗೆ ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ವರ್ಬ್ ಫಾರ್ಮು, ವರ್ಡ್ ಆರ್ಡ್ರು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ಕರೆಕ್ಷನ್ ಆಫ್ ಸೆಂಟೆನ್ಸಸ್ಸು, ಕ್ವಶನ್ ಫಾರ್ಮ್ಸು, ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲವೂ ಕೂಡ ಲಿಂಕನ್ನು ಕಳಿಸ್ಕೊಡ್ತೇನೆ. 100% ಏನು ಪ್ರಶ್ನೆ ಕೊಟ್ಟರು ಉತ್ತರ ಬರೆಯುವಂತಹ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಆಗಿರುವಂಥ ವೀಡಿಯೋಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಇಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಕ್ಕಳೇ, ದಯವಿಟ್ಟು ಒಳ್ಳೆ ಅಂಕಗಳನ್ನು ತೆಗೀರಿ ಆಯಿತಾ. ಸಬ್ಜೆಕ್ಟ್ ಹಿಂದಿ ಸರ್, ಕ್ಲಾಸ್ ಫಸ್ಟ್ ಇಯರ್ PUC ಸಿಲೆಬಸನ್ನು ನೋಡ್ಕೋಬೋದು ತಾವು. ಬಡೆ ಘರ್ಕಿ ಭೇಟಿ ಇದೆ, ಹೌದಲ್ವಾ, ಯುವಾಂಸೆ ಅಂತ, ಇವೆಲ್ಲ ಕಬೀರ್ ಕೆ ದೋಹೆ ಇದೆ, ಕುಟಿಯಾ ಮೇ ರಾಜ್ಭವನ್ ಇದೆ. ನಂತರದಲ್ಲಿ ವಾಕ್ಯಶುದ್ಧ ಲಿಂಗ ಕವಿತಾ ಮೇ ತೂಟತಿ ಪತ್ತರ್ ಇದೆ, ಶಂಶಾನ್ ಇದೆ, ವಚನ್ ಕಾಲ್ ಪರಿವರ್ತನ್ ಅದು ಇದೆ, ನೀಂದ್ ರಸ್, ನಂತರದಲ್ಲಿ ಉಲ್ಲಾಸ್ ಇದೆ. ನಂತರದಲ್ಲಿ ಇವೆಲ್ಲ ಓದ್ಕೊಳ್ಳಿ, ವ್ಯಾಕರಣದಲ್ಲಿ ಏನೇನು ಬರುತ್ತೆ ಎಲ್ಲವೂ ಸಪ್ರೇಟಾಗಿದೆ ಸರ್. ಧನ್ಯವಾದಗಳು. ಮುಂದಿನ ಭಾಗವನ್ನು ನೋಡೋಣ. ಯಾರೆಲ್ಲ ಉರ್ದು ತೆಗೆದುಕೊಂಡಿದ್ರೋ ಅಂಥ ವಿದ್ಯಾರ್ಥಿಗಳು ನೀವೇ ಓದ್ಕೊಳ್ಳಿ ಸರ್. ನೋಡಿ, ನೇಮ್ ಆಫ್ ದಿ ಚಾಪ್ಟರ್ ಎಲ್ಲ ರೆಡಿ ಇದೆ ಇಲ್ಲಿ, ಜೊತೆಗೆ ಗ್ರಾಮರ್ ಇರುತ್ತೆ ಆಯಿತಾ. ಎಲ್ಲರಿಗೂ ಸೇಮು ಫಸ್ಟ್ ಇಯರ್ PUC ಆರ್ಟ್ಸ್, ಸೈನ್ಸ್, ಕಾಮರ್ಸು, ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದ್ಯಾವುದು ತೆಗೆದುಕೊಂಡಿದ್ರೋ, ಆಯ್ಕೆ ಮಾಡಿಕೊಂಡಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲ ಸೇಮ್ ಆಗಿರುತ್ತೆ. ಇಲ್ಲ ಸರ್ ನಾನು ಯಾವುದು ತಗೊಂಡಿಲ್ಲ, ನಾನು ಸಂಸ್ಕೃತ ಓದ್ತಾ ಇರೋದು ಅಂತಂದರೆ ನಿಮಗೂ ಕೂಡ ಇಲ್ಲಿ ಸಿಲೆಬಸ್ ರೆಡಿ ಇರುತ್ತೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಸಿಲೆಬಸ್ ಏನೆಲ್ಲ ಇದೆ ಅಂತ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ LBA 1, 2, 3 ಮಾಡಿರ್ತಾರೆ ನೋಡಿ. ಸಿಲೆಬಸ್ ಫಾರ್ ಫಸ್ಟ್ ಇಯರ್ PUC 1 to 4 ಲೆಸನ್ಸ್ ಆಯಿತಾ, ಪ್ಲಸ್ ವರ್ಕ್ ಬುಕ್ ಇರುತ್ತೆ ಸಂಸ್ಕೃತದಲ್ಲಿ. ನೆಕ್ಸ್ಟು ನಾವು ಬರೋದಾದರೆ ಇಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇತಿಹಾಸ ಅಂತ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಜಾಗತಿಕ ಇತಿಹಾಸ ಅಂತ ಕರಿತೀವಿ. ಟೋಟಲ್ಲು 1 to 4.2 ವರೆಗೆ ಇದೆ ಚಾಪ್ಟರ್ಗಳು ಆಯಿತಾ. ಅಧ್ಯಾಯ 1.1 ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ಇದೆ. ಅಧ್ಯಾಯ 1.2 ಇತಿಹಾಸದ ಅಧ್ಯಯನ ಪ್ರಾಮುಖ್ಯತೆ ಇದೆ, ಮಾನವನ ವಿಕಸನದ ಕಥೆ ಇದೆ. ನಂತರದಲ್ಲಿ ನೋಡಿ 1, 2
ಆಯಿತು. ಈಗ 3ಗೆ ಹೋಗೋದಾದರೆ ಪೀಠಿಕೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಜಾಗತಿಕ ಅಧ್ಯಾಯ 1 ವರೆಗೆ ಕರೆಕ್ಟ್ ಇದೆ ಅಲ್ವಾ? 1 to 4.2. ಗ್ರೀಕ್ ನಗರ ರಾಜ್ಯಗಳ ಕೊಡುಗೆಗಳು, ರೋಮನ್ ಗಣರಾಜ್ಯಗಳು, ರೋಮನ್ನರ ಕೊಡುಗೆಗಳು. ಧನ್ಯವಾದಗಳು. ಈಗ ನಾವು ಇಂಗ್ಲೀಷ್ ಮೀಡಿಯಂ ಫಸ್ಟ್ PUC ವರ್ಲ್ಡ್ ಹಿಸ್ಟ್ರಿ ಯಾವುದಲ್ವ ಚಾಪ್ಟರ್ 1 to 4.2 ಅಂದರೆ ಚಾಪ್ಟರ್ 4.2ವರೆಗೂ ಕೂಡ ನಿಮಗೆ ಇರುತ್ತೆ ಅಂತ. ಏನೆಲ್ಲ ಇದೆ ಅಂತ ನೋಡೋಣ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಅಂದರೆ ಕರಿಕ್ಯುಲಮಲ್ಲಿ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಹಿಸ್ಟ್ರಿ ಇದೆ, ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಹಿಸ್ಟ್ರಿ ಇದೆ, ದಿ ಸ್ಟೋರಿ ಆಫ್ ವುಮೆನ್ ಎವಲ್ಯೂಷನ್ ಇದೆ, ಇಂಟ್ರೊಡಕ್ಷನ್ ಇದೆ, ಈಜಿಪ್ಟ್ ಸಿವಿಲೈಸೇಷನ್ ಇದೆ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಇದೆ, ಚೈನೀಸ್ ಸಿವಿಲೈಸೇಷನ್, ಗ್ರೀಕ್ ಸಿಟಿ ಸ್ಟೇಟ್ಸ್ ಆ್ಯಂಡ್ ಕಲ್ಚರ್ ಕಾಂಟ್ರಿಬ್ಯೂಷನ್ಸ್, ರೋಮನ್ ರಿಪಬ್ಲಿಕ್ಸ್ ಆ್ಯಂಡ್ ಲೆಗೆಸಿ ಆಫ್ ರೋಮನ್ ಕೂಡ ಇದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಏನು ಸರ್ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀರಾ ಅಂತ ಏನು ಮಾಡ್ತೀರಾ, ಪ್ರತಿಯೊಂದು ಸಬ್ಜೆಕ್ಟಿನ ಆರ್ಟ್ಸ್ ಅಂದರೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿ ಕೊಟ್ಟಿದ್ದೇನೆ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಕಂಡ್ರಿ. ಕನ್ನಡ ಮೀಡಿಯಮ್ನವರಿಗೆ ನೋಡಿ, ಈಗ ಭಾಗ ಎ ಅಂದರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂತ, ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟ್ಸ್, ಎಕನಾಮಿಕ್ಸಲ್ಲಿ ಇರುವಂಥ ಭಾಗ 2 ಅಂತ ಇದೆ, ಅಂದರೆ ಪಾರ್ಟ್ ಬಿ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತ ಇದೆ. ಕ್ಲಿಯರ್? ಬನ್ನಿ ಹಾಗೆ ಪರೀಕ್ಷೆಗೆ ಏನೆಲ್ಲ ಇದೆ ನಿಮಗೆ ಅಂತ ನೋಡ್ತಾ ಹೋಗೋಣ. ನೋಡಿ ಅಧ್ಯಾಯ 1ರಿಂದ 3 ನೋಡಿ. ಭಾಗ ಎ ಅಂದರೆ ಸ್ಟ್ಯಾಟ್ಸ್ನಲ್ಲಿ 1 to 3 ಚಾಪ್ಟರ್ಸ್ಗಳಿದ್ದಾವೆ. ಭಾಗ ಬಿನಲ್ಲಿ ಅಧ್ಯಾಯ 1 ಹಾಗೂ 2 ಇದೆ. ಟೋಟಲ್ 5 ಪಾಠಗಳು ಬರುವಂಥದ್ದು. ಯಾವ ಪಾರ್ಟಲ್ಲಿ ಎಷ್ಟು ಪಾಠಗಳಿವೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಅಧ್ಯಾಯ 1ರಲ್ಲಿ ಪೀಠಿಕೆ ಇದೆ, ದತ್ತಾಂಶಗಳ ಸಂಗ್ರಹಣೆ ಇದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಇದೆ, ಭಾರತದ ಆರ್ಥಿಕತೆ 1950 to 1990 ಇದೆ, ಹೌದಲ್ವಾ? ನಂತರದಲ್ಲಿ ದತ್ತಾಂಶಗಳ ಸಂಘಟನೆ, ದತ್ತಾಂಶಗಳ ನಿರೂಪಣೆ. ನೆಕ್ಸ್ಟು ಎಕನಾಮಿಕ್ಸು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತಾವುಗಳು ನೋಡ್ಕೋಬೋದು. ಚಾಪ್ಟರ್ 1 to 3 ಪಾರ್ಟ್ ಎನಲ್ಲಿ ಇರುವಂಥದ್ದು. ಪಾರ್ಟ್ ಬಿನಲ್ಲಿ ಕೇವಲ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಇದೆ. ಇಷ್ಟು ತಿಳ್ಕೊಳ್ಳಿ. ಪಾರ್ಟ್ ಎ ಅಂದ್ರೇನು, ಪಾರ್ಟ್ ಬಿ ಅಂದ್ರೇನು ಅಂತ ನಿಮಗೆ ಗೊತ್ತಾದರೆ ಆರಾಮಾಗಿ ನೋಡ್ಕೋಬೋದು. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಸರ್ಚ್ ಅಂದರೆ ಚಾಪ್ಟರ್ ನೇಮ್ ಕೂಡ ರೆಡಿ ಇದೆ. ಇಲ್ಲಿ ಇಂಟ್ರೊಡಕ್ಷನ್ ಇದೆ, ಕಲೆಕ್ಷನ್ ಆಫ್ ಡೇಟಾ ಇದೆ, ಇಂಡಿಯನ್ ಎಕನಾಮಿ ಆನ್ ದಿ ಯು ಆಫ್ ಇಂಡಿಪೆಂಡೆನ್ಸ್ ಇದೆ, ಇಂಡಿಯನ್ ಎಕನಾಮಿ ಈಸ್ ದೇರ್, ಆರ್ಗನೈಸೇಷನ್ ಆಫ್ ಡಾಟಾ ಈಸ್ ದೇರ್, ಪ್ರಿಸರ್ವೇಷನ್ ಆಫ್ ಡಾಟಾ ಈಸ್ ದೇರ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಫಾರ್ ಯುವರ್ ಇಂಟರ್ನಲ್ ಟೆಸ್ಟ್ 2026-27 ಸಾಲಿನ ಪ್ರಥಮ PUCಯ ಆಯಿತಾ, ಫಸ್ಟ್ ಇಯರ್ PUC ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಅಂತ. ಅದರಲ್ಲಿ ಟೋಟಲು 1ರಿಂದ ಅಧ್ಯಾಯ 3ವರೆಗೆ ಇದೆ. ನೋಡಿ ಪಠ್ಯಕ್ರಮ ಏನು ಬರುತ್ತೆ. ಅಧ್ಯಾಯ 1ರಲ್ಲಿ ರಾಜ್ಯಶಾಸ್ತ್ರ 1 ಅಧ್ಯಯನ, ಇನ್ನೊಂದು ಅಧ್ಯಾಯ 2ನಲ್ಲಿ ರಾಜ್ಯ ಅಂತ ಇದೆ, ಅಧ್ಯಾಯ 3ರಲ್ಲಿ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಂತ. ಇನ್ನು ಕೆಲವೊಂದು ಕಡೆ ಅಧ್ಯಾಯ 4ವರೆಗೂ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ಸಂವಿಧಾನ ಮತ್ತು ಸರ್ಕಾರ, ಸಂವಿಧಾನ ಮತ್ತು ಸರ್ಕಾರ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಆಪ್ಷನಲ್ ಕನ್ನಡ ನೋಡ್ತಾ ಹೋಗೋಣ. ಯಾಕೆಂದರೆ ಕೆಲವೊಬ್ಬರು ಆಪ್ಷನಲ್ ಕನ್ನಡ ಕೂಡ ತೆಗೆದುಕೊಂಡಿರ್ತೀರ. ಇದು ಕೂಡ ಈಸಿಯಾಗಿ ಇರುವಂಥ ಒಂದು ಇದಾಗಿರುತ್ತೆ. ಇದನ್ನು ನಾವು ಕನ್ನಡದಲ್ಲಿ ಐಚ್ಛಿಕ ಕನ್ನಡ ಅಂತ ಕರಿತೀವಿ. ಆಚಾರವೇ ಕುಲಂ, ಅನಾಚಾರವೇ ಹೊಲೆ, ಇವೆಲ್ಲ ಮಾದರಚನೆಯನ್ನವ್ರದ್ದು ಆಯಿತಾ. ಮಾವಿನ ಗೊಲ್ಲು ಆಯಿತಾ, ಮಧುರ ಚೆನ್ನಿ, ನಾಲ್ವರ ದೂತರ್, ಓರ್ವ ಬ್ರಾಹ್ಮಣಂ, ವಂಚಿಸಿದ ಕತೆ ಅಂತ ದುರ್ಗಸಿಂಹ. ಇದನ್ನೆಲ್ಲ ನೋಡ್ಕೊಳ್ರಪ್ಪ. ಆಪ್ಷನ್ ಕನ್ನಡದವರು ಕಡಿಮೆ ಜನ ಇರ್ತೀರ, ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಬನ್ನಿ ಈಗ ಎಜುಕೇಷನ್ ಕೂಡ ಅಷ್ಟೇ. ಇದನ್ನು ನಾವು ಶಿಕ್ಷಣ ಶಾಸ್ತ್ರ ಅಂತ ಕರಿತೀವಿ. ಇದನ್ನು ಕೂಡ ಕೇವಲ ಬೆರಳೆಣಿಕೆಗಳಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಿರ್ತಾರೆ. ಪ್ರಥಮ PUC ಶಿಕ್ಷಣ ಶಾಸ್ತ್ರ ಅಂದರೆ ಎಜುಕೇಷನ್ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಯಾರಿಗಾದರೂ ಏನಾದರೂ ಡೌಟ್ ಇದ್ದಲ್ಲಿ ಇದು ಹೆಂಗೆ ಸರ್, ಏನು ಕತೆ ಇದು, ಯೂನಿಟ್ ಟೆಸ್ಟ್ ಅಂದ್ರೇನು, LB ಅಂದ್ರೇನು ಅಂತ ಫೇಸ್ ಟು ಫೇಸ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಇನ್ನು ಕೆಲವೊಬ್ಬರು ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು ಭೂಗೋಳ ಶಾಸ್ತ್ರವನ್ನು ತೆಗೆದುಕೊಂಡಿರ್ತೀರ. ಭೂಗೋಳ ಶಾಸ್ತ್ರ ಅಂದರೆ ಜಿಯೋಗ್ರಫಿ ಅಂತ. ಜಿಯೋಗ್ರಫಿನಲ್ಲಿ ಯಾವ ಪಾಠಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಬರುತ್ತೆ ಅಂದರೆ ಭೂಗೋಳಶಾಸ್ತ್ರ ಅರ್ಥ ಮತ್ತು ವ್ಯಾಖ್ಯಾನ ಅಂತ ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರ. ಇನ್ನೊಂದು ಭೂಗೋಳಶಾಸ್ತ್ರ ಶಾಖೆಯ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮಹತ್ವ. ಇನ್ನೊಂದು ಭೂಮಿ ಮತ್ತು ಗ್ರಹ, ಭೂಮಿ ಆಕಾರ ಮತ್ತು ಗಾತ್ರ, ಭೂಮಿಯ ಚಲನೆಗಳು, ಭೂಮಿಯ ರಚನೆ ಮತ್ತು ಸಂಯೋಜನೆ, ಭೂಕಂಪಗಳು, ಜ್ವಾಲಾಮುಖಿಗಳು, ಶಿಲೆಗಳು, ಖನಿಜಗಳು, ಭೂರಚನಾ ಪ್ರಕ್ರಿಯೆಗಳು, ಶಿಥಿಲೀಕರಣ. ಹೌದಲ್ವಾ? ಇವೆಲ್ಲವೂ ಕೂಡ ನಿಮಗೆ ಇರುವಂಥದ್ದು. ಅದೇ ಇಂಗ್ಲೀಷ್ ಮೀಡಿಯಮ್ನವರಿಗೆ ಜೋಗ್ರಫಿಯನ್ನು ನಾವು ನೋಡೋದಾದರೆ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಜೋಗ್ರಫಿ ಇದೆ, ಜೋಗ್ರಫಿ ಇನ್ ಆ್ಯನ್ ಇಂಟಿಗ್ರೇಟಿಂಗ್ ಡಿಸಿಪ್ಲಿನ್ ಇದೆ, ಬ್ರಾಂಚಸ್ ಆಫ್ ಜೋಗ್ರಫಿ ಇದೆ, ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಜೋಗ್ರಫಿ ಇದೆ, ಅರ್ತ್ ಈಸ್ ಎ ಪ್ಲಾನೆಟ್ ಇದೆ, ಶೇಪ್ ಆಫ್ ದಿ ಸೈಜ್ ಆಫ್ ದಿ ಅರ್ತ್ ಇದೆ, ಶೇಪ್ ಆ್ಯಂಡ್ ಸೈಜ್ ಆಫ್ ದಿ ಅರ್ತ್, ಮೂಮೆಂಟ್ ಆಫ್ ದಿ ಅರ್ತ್ ಈಸ್ ದೇರ್, ಸ್ಟ್ರಕ್ಚರ್ ಆ್ಯಂಡ್ ಕಾಂಪೋಸಿಷನ್ ಆಫ್ ದಿ ಅರ್ತ್ ಆ್ಯಂಡ್ ಅರ್ತ್ ಇದೆ,
ಅರ್ತ್ ಕ್ವೇಕ್ಸ್ ಇದೆ, 3.3 ವ್ಯಾಲ್ಕನೋಸ್, 3.4 ರಾಕ್ಸ್ ಆ್ಯಂಡ್ ಮಿನರಲ್ಸ್, ಆಯಿತಾ. ಜಿಯೋಮಾರ್ಫಿಕ್ ಪ್ರೋಸೆಸ್ ಇದೆ, ವೆದರಿಂಗ್ ಕೂಡ ಇದೆ. ಇಷ್ಟು ಕೂಡ ನಮ್ಮ ಜಿಯೋಗ್ರಫಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಇರುತ್ತೆ. ನಂತರದಲ್ಲಿ ಇಲ್ಲ ಸರ್ ನಾನು ಜಿಯೋಗ್ರಫಿ ತಗೊಂಡಿಲ್ಲ, ನಾನು HEPS ಅಂತ ಹೇಳಿದರೆ ಸೋಷಿಯಾಲಜಿ ತೆಗೆದುಕೊಂಡಿದ್ದೇನೆ ಅಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನೋಡ್ಕೋಬೋದು. ಅಧ್ಯಾಯ 1ರಿಂದ ಅಧ್ಯಾಯ 2 ಅಂದರೆ ಕೇವಲ 2 ಪಾಠಗಳು ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಅಧ್ಯಾಯ 1ರಲ್ಲಿ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ನೇಚರ್ ಆಫ್ ಸೋಷಿಯಾಲಜಿ ಅಂತ ಇದೆ ಇಂಗ್ಲೀಷ್ನವರಿಗೆ, ಆಯಿತಾ. ಮೀಡಿಯಮ್ಮು ಸಮಾಜಶಾಸ್ತ್ರದ ಸ್ವರೂಪ ಅಂತ ಕರಿತೀವಿ ಇದನ್ನು. ಅಧ್ಯಾಯ 2 ಮೂಲಭೂತ ಪರಿಕಲ್ಪನೆಗಳು, ಸಂಘವರೆಗೆ ಬೇಸಿಕ್ ಕಾನ್ಸೆಪ್ಟ್ ಅಪ್ ಟು ಅಸೋಸಿಯೇಷನ್ ಅಂತ. ನಂತರದಲ್ಲಿ ಸಂಸ್ಥೆ, ಸಾಮಾಜಿಕ ಸಮೂಹಗಳು ಮತ್ತು ಸಾಮಾಜಿಕ ನಿಯಂತ್ರಣ ಅಂತ ಇದೆ. ಇನ್ಸ್ಟಿಟ್ಯೂಷನ್ಸ್, ಸೋಷಿಯಲ್ ಗ್ರೂಪ್ಸ್ ಆ್ಯಂಡ್ ಸೋಷಿಯಲ್ ಕಂಟ್ರೋಲ್ ಅಂತ ಇದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ ತಾವುಗಳು ನಮಗೆ ಕಮೆಂಟ್ ಮಾಡಿ. ಯಾರಿಗೆ ಇಂಗ್ಲೀಷ್ ಬರಲು 100% ನಾನು ಔಟ್ ಆಫ್ ಔಟ್ ತೆಗೆದುಕೊಡುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಗ್ರಾಮರ್ ಯಾರಿಗೆ ಬರಲು ಕಲಿಸುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಧನ್ಯವಾದಗಳು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಅವರ್ ಫ್ರೆಂಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಗಾಡ್ ಬ್ಲೆಸ್ ಯು.